ಇಂದು ನಾಡಿನೆಲ್ಲೆಡೆ ಶ್ರೀ ಗಣೇಶ ಚತುರ್ಥಿಯ ಸಂಭ್ರಮ ಈ ಒಂದು ಹಬ್ಬವನ್ನ ಸಿಲಿಕಾನ್ ಜನರು ತುಂಬಾ ಅದ್ದೂರಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ನಗರದ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅರ್ಚನೆಗಳೆಲ್ಲವೂ ಕೂಡ ಈಗಾಗಲೇ ಆರಂಭ ಆಗಿದೆ. ಸದ್ಯಕ್ಕೆ ನಾನು ಜೆಪಿ ನಗರದ ಪುಟ್ಟೇನಹಳ್ಳಿಯ ಶ್ರೀ ಗಣೇಶ ದೇವಸ್ಥಾನದಲ್ಲಿದ್ದೀನಿ. ಸೊ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ದೇವರಿಗೆ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಹಾಗೆ ದೇವಸ್ಥಾನದ ಗರ್ಭಗುಡಿಯ ಸುತ್ತವೂ ಕೂಡ ಈಗಾಗಲೇ ಫಲಪುಷ್ಪಗಳಿಂದಲೂ ಕೂಡ ಈಗಾಗಲೇ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ನೀವು ನನ್ನ ವಿಜುವಲ್ಸ್ ಸಹ ಗಮನಿಸ್ತಾ ಹೋಗಬಹುದು. ಸದ್ಯಕ್ಕೆ ನಾನು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಈ ಜೆಪಿ ನಗರದ ಪುಟ್ಟೇನಹಳ್ಳಿಯ ಶ್ರೀ ಗಣೇಶ ಟೆಂಪಲ್ ಅಂತ ಹೇಳಿದ್ರೆ ತುಂಬಾ ವಿಶೇಷ. ಸೊ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗುತ್ತೆ. ಸೊ ಈ ಬಾರಿ 36 ಫಲಪುಷ್ಪಗಳಿಂದ ಈಗಾಗಲೇ ವಿಶೇಷವಾಗಿ ಅಲಂಕಾರವನ್ನ ಕೂಡ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು. ಬೆಳಗ್ಗೆ ಶ್ರೀ ಗಣೇಶನಿಗೆ ಪಂಚಾಭಿಷೇಕವನ್ನ ಮಾಡಿ ಪುಷ್ಪಾಭಿಷೇಕವನ್ನು ಮಾಡಿ ವಿಶೇಷ ಅಲಂಕಾರವನ್ನು ಮಾಡಿ ಈಗಾಗಲೇ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಜೊತೆಗೆ ದೇವಸ್ಥಾನದ ಸುತ್ತಲೂ ಕೂಡ ಈಗಾಗಲೇ 36 ಫಲಪುಷ್ಪಗಳಿಂದ ಈಗಾಗಲೇ ಅಲಂಕಾರವನ್ನು ಕೂಡ ಮಾಡಲಾಗಿರತಕ್ಕಂಥದ್ದು. ಕಬ್ಬು, ತೆಂಗಿನಕಾಯಿ, ಹೂವು ಹಾಗೆ ಹಣ್ಣುಗಳನ್ನ ಬಳಕೆ ಮಾಡಿಕೊಂಡು ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಸೊ ಈ ಒಂದು ಅಲಂಕಾರ ನೋಡುಗರನ್ನ ಕಣ್ಮನ ಕೂಡ ಸೆಳೀತಾ ಇದೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಗಣೇಶನ ಚತುರ್ಥಿಯ ದಿನದಂದು ಇಲ್ಲಿ ತುಂಬಾ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗುತ್ತೆ. ಈ ಬಾರಿ ಕೂಡ ತುಂಬಾ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ರಾತ್ರಿ 9 ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡ್ಲಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತಾದಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು 9 ಗಂಟೆ ಸುಮಾರಿಗೆ ಮಹಾ ಮಂಗಳಾರತಿ ಕೂಡ ಆರಂಭ ಆಗುತ್ತೆ. ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾರೆ. ಇನ್ನು ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ವಿಘ್ನ ನಿವಾರಕ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಂದ್ರೆ ಮೊದಲ ಪೂಜೆ ಗಣೇಶನಿಗೆ ಆಗುತ್ತೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟ ಇತ್ಯಾರ್ಥಿಗಳನ್ನ ನೆರವೇರಿಸುವಂತೆ ಬೇಡ್ಕೊಳ್ತಾರೆ. ಸೊ ಹೀಗಾಗಿ ಇವತ್ತೇ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಮಾಡೋದ್ರ ಜೊತೆಗೆ ಪೂಜೆಯನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ಇವತ್ತು ರಾತ್ರಿ 9 ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೂ ಕೂಡ ಈಗಾಗಲೇ ಅವಕಾಶವನ್ನ ಕೂಡ ಮಾಡಿಕೊಡ್ಲಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯನ್ನ ತುಂಬಾ ವಿಶೇಷವಾಗಿ ಬರಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದೇವರಿಗೂ ಕೂಡ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಇನ್ನು ಮಹಾಮಂಗಳಾರತಿಗೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಗಣೇಶ ಚತುರ್ಥಿಯನ್ನ ತುಂಬಾ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದು ಸಿಲಿಕಾನ್ ಜನರು ಕೂಡ ತುಂಬಾ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.